ಫ್ರೆಂಡ್ಸ್, ನಿಮಗೂ ಕೂಡ ಈ ರೀತಿಯಾಗಿ ಫೋಟೋಶಾಪ್ನಲ್ಲಿ ಅಡೋಬ್ ಫೋಟೋಶಾಪ್ CS6ನಲ್ಲಿ ಕುಡ್ ನಾಟ್ ಕಂಪ್ಲೀಟ್ ಯುವರ್ ರಿಕ್ವೆಸ್ಟ್ ಬಿಕಾಸ್ ಆಫ್ ಅಂತೇಳಿ ಈ ಥರ ಬರ್ತಾ ಇದೆನಾ, ಅಂದರೆ ನೀವು ಏನಾದರೂ ಫೋಟೋನ ನೀವು ಇಂಪೋರ್ಟ್ ಮಾಡಿಕೊಟ್ರೆ ಇಲ್ಲಿ ಫೈಲ್ನಲ್ಲಿ ಹೋಗಿ ಓಪನ್ ಅಂತ ಕೊಟ್ಬಿಟ್ಟೆ. ಆನಂತರ ನೀವು ಯಾವುದೋ ಒಂದು ಫೋಟೋನ ಇಂಪೋರ್ಟ್ ಮಾಡ್ಕೊಳಕ್ಕೆ ಹೋದ್ರೆ, ಅಂದರೆ ವಾಟ್ಸಪ್ಪಿಂದ ಏನು ಸೇವ್ ಮಾಡ್ಕೊಂಡಿರ್ತೀರ ಅದನ್ನು ನೀವು ಇಂಪೋರ್ಟ್ ಮಾಡ್ಕೊಳಕ್ಕೆ ಹೋದ್ರೆ ಈ ರೀತಿಯಾಗಿ ನಿಮಗೆ ಪ್ರಾಬ್ಲಮ್ ಬರ್ತಾ ಇದೆಯಾ. ಇದಕ್ಕೆ ಸೊಲ್ಯೂಷನ್ ಏನಂತ ಹೇಳಿದ್ರೆ, ನಾವು ಏನು ಫೋಟೋನ ಇದು ಮಾಡ್ಕೊಂಡಿರ್ತೀವಿ, ಇಂಪೋರ್ಟು ಸೇವ್ ಮಾಡ್ಕೊಂಡಿರ್ತೀವಿ ಅದನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಎಡಿಟ್ ಮಾಡಿಕೊಂಡು ಅದನ್ನು ಸಿಂಪಲಾಗಿ ಕ್ರಾಪ್ ಮಾಡ್ಕೊಂಡು ನೆಕ್ಸ್ಟು ಸೇವ್ ಅಂತೇಳಿ ಅದನ್ನು ಸೇವ್ ಆಸ್ ಅಂತ ಕೊಟ್ಮೇಲೆ ಅಲ್ಲಿ ಇಲ್ಲಿ JPG ಅಂತ ಇಲ್ಲಿ ಬಂದ್ಬಿಟ್ಟು ನಮಗೆ ಇಲ್ಲಿ ತೋರಿಸುತ್ತೆ ನೋಡಿ. ಈಗಾಗಲೇ ಇದ್ದಿದ್ದು .jpeg ಅಂತಿತ್ತು, ಅದ್ರ ಬದಲು ನಾವು .jpg ಅಂತ ಕೊಟ್ಟು ಈ ರೀತಿಯಾಗಿ ಸೇವ್ ಅಂತ ಕೊಡೋಣ. ಆನಂತರ ಸಿಂಪಲ್ಲಾಗಿ ಬ್ಯಾಕ್ ಬಂದು ನೆಕ್ಸ್ಟು ಫೋಟೋಶಾಪ್ಗೆ ಹೋಗಿ ಅದನ್ನು ಓಪನ್ ಮಾಡಿ ನೋಡೋಣ. ಈಗ ನೋಡಿ, ನಾನು ಫೈಲಿಗೆ ಬಂದ್ಬಿಟ್ಟು ಈ ಓಪನ್ ಅಂತ ಕೊಡ್ತೀನಿ. ಓಪನ್ ಅಂತ ಕೊಟ್ಟು ನೆಕ್ಸ್ಟ್ ಸೇಮ್ ಫೈಲನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಓಪನ್ ಅಂತ ಕೊಟ್ಟರೆ ಅದು ಈ ರೀತಿಯಾಗಿ ಓಪನ್ ಆಗುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಸಿಂಪಲ್ ಸ್ಟೆಪ್ನಲ್ಲಿ ಇದನ್ನ ನೀವು ನಿಮ್ಮ ಫೋಟೋನ ಇಂಪೋರ್ಟ್ ಮಾಡ್ಕೋಬೋದು.